ಮನುಷ್ಯನ ಒಂದು ಕತ್ತೆ ಇತ್ತಂತೆ. ಆ ಕತ್ತೆನ ತುಂಬ ಇಷ್ಟಪಡ್ತಿದ್ದಂತೆ. ಒಂದಿನ ಆ ಕತ್ತೆನ ಮೇಯ್ಸೋಕ್ಕೆ ಬಿಟ್ಟಿದ್ದಂತೆ. ಅದು ಮೇಯ್ತಾ 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 ಎಲ್ಲ ಒಂದು ದೊಡ್ಡ ಹಳ್ಳ ಇರೋ ಕಡೆ ಹೋಗಿ ಹಳ್ಳದಲ್ಲಿ ಬಿದ್ದೋಯ್ತು. ಇವನು ಏನು ಮಾಡಿದ್ರು ಕತ್ತೆನ ಮೇಲಕ್ಕೆ ಎತ್ತಕ್ಕಾಗ್ತಾಯಿಲ್ಲ. ಇವನ ಕಡೆ ಹಳ್ಳ ಆಳ ಇದೆ, ಭಾರ ಇದೆ, ಇವನ ಕೈಲಿ ಎತ್ತಕ್ಕಾಗಲ್ಲ. ಸರಿ, ಯಾರಿಗಾದ್ರೂ ಸಹಾಯ ಕೇಳೋಣ ಅಂದರೆ ಯಾರು ಇವನು ಸಹಾಯ ಮಾಡೋಕ್ಕೆ ಬರ್ತಾನೆ ಇಲ್ಲ. ಏನು ಮಾಡೋದು ಅಂತ ಭಾಳ ಯೋಚನೆ ಮಾಡಿದಂತೆ. ಸರಿ, ಏನು ಮಾಡೋದಂತೆ, ಅಲ್ಲಿ ಮರಳಿನ ರಾಶಿ ಇತ್ತಂತೆ. ಹೋದ, ಒಂದು ಬಾಣಲೆ ಮರಳು ತೊಗೊಂಬಂದ, ಆ ಕತ್ತೆ ಮೇಲೆ ಹಾಕಿದ. ಆ ಕತ್ತೆ ಏನೋ ಬಿತ್ತು ನನ್ನ ಮೇಲೆ ಅಂತ ಹಿಂಗೆ ಒದರ್ಕೋತು. ಮರಳೆಲ್ಲ ಕೆಳಗೆ ಬಿತ್ತು. ಹೀಗೆ ಹಾಕ್ತಾ ಇದ್ದಂತೆ ಅದು ಒದರ್ಕೋತಾ ಇತ್ತಂತೆ, ಮರಳು ಬೀಳ್ತಾ ಇತ್ತಂತೆ. ಆ ಕತ್ತೆ ಮರಳ ಮೇಲೆ ಹತ್ಕೊಂಡು ನಿಂತ್ಕೊಳ್ಳೋದಂತೆ, ಮತ್ತೆ ಇವನು ಮರಳು ಹಾಕೊಂಡಂತೆ ಒದರ್ತಾ ಇತ್ತಂತೆ, ಅದು ಬೀಳ್ತಾ ಇತ್ತಂತೆ ಎಲ್ಲ ಮರಳು. ಕತ್ತೆ ಅದ್ರ ಮೇಲೆ ಹತ್ತು ನಿಂತ್ಕೊಳ್ತಂತೆ. ಹೀಗೆ ಮರಳು ಹಾಕಿ 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 ಕತ್ತೆ ಮೇಲೆ ಬರೋಕ್ಕೆ ಶುರುವಾಗಿ ಹಳ್ಳನೇ ಮುಚ್ಚೋಗ್ಬಿಟ್ಟು ಹೊರಗೆ ನಡ್ಕೊಂಬಂದ್ಬಿಡ್ತಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಸಾಮಾನ್ಯವಾಗಿ ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರುತ್ತೆ. ಆ ಸಮಸ್ಯೆನ ನಾವು ಒದರ್ಕೊಂಡು ಅದ್ರ ಮೇಲೆ ಮೆತ್ತಿ ನಿಂತ್ಕೊಳ್ಳೋದನ್ನು ಕಲಿಬೇಕು. ಆವಾಗಲೇ ನಾವು ಸುಖವಾಗಿರ್ತೀವಿ. ಸಮಸ್ಯೆ ಬಂತಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ತಲೆ ಕೆಡಿಸ್ಕೊಂಡೇ ಕೂತಿರ್ತೀವಿ, ಬೇರೆ ಏನೂ ಆಗೋದಿಲ್ಲ. ಸೊ ಯಾವಾಗಲೂ ಸಮಸ್ಯೆ ಬಂದಾಗ ಧೈರ್ಯವಾಗಿ ಎದುರಿಸಿ ಅದನ್ನು.